ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಲ್ಲ BDA ರಿಲೇಟೆಡ್ ಇಶ್ಯೂಸ್ನ ನೀವು ಹೇಗೆ ರೈಸ್ ಮಾಡೋದು ಅಂದರೆ ತುಂಬ ನೀವು ಕಷ್ಟಪಡ್ತಿದ್ರೆ ಇಲ್ಲಿ ತನಕ ರೈಸ್ ಮಾಡಿ ಅದು ರಿಸಾಲ್ವ್ ಆಗೋಕ್ಕೆ 2 ಮಂತ್ಸು 3 ಮಂತ್ಸು ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು. ಈಗ ತುಂಬ ಈಸಿ ಮಾಡಿದ್ದಾರೆ ವೀಕ್ಷಕರೇ. ತುಂಬ ಈಗ 3 ವೇಸಲ್ಲಿ ನೀವು BDA ರಿಲೇಟೆಡ್ ಕಂಪ್ಲೇಂಟ್ಸ್ನ ರೈಸ್ ಮಾಡ್ಬೋದು ವೀಕ್ಷಕರೇ. ಅವು ಯಾವ್ಯಾವು 3 ವೇಸು, ಅದು ಯಾವ್ಯಾವು, ಅದು ಹೇಗೆ ನೀವು ರೈಸ್ ಮಾಡಬೇಕು, ಏನೇನು ಇಶ್ಯೂಸ್ಗಳು ಇರ್ತವೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. BDA ಇಶ್ಯೂಸು, ನೀವು BDA ಲ್ಯಾಂಡ್ ಆಗಲಿ ಅಥವಾ ಅಕ್ವಿಸಿಷನ್ ಆಗಲಿ, ಸೈಟ್ಸ್ ಆಗಲಿ ಅಥವಾ ಅವ್ರದ್ದು BDAದು ಫ್ಲಾಟ್ದು ಎಮ್ಯುನಿಟೀಸ್ ಏನೇನೋ ತುಂಬ ಇಶ್ಯೂಸ್ ಬರ್ತವೆ ವೀಕ್ಷಕರೇ. BDAಲಿ ಎಲ್ಲ BDA ಇಶ್ಯೂಸು ಅಂದರೆ ಯಾವ್ದು BDA ಅಂಡರ್ ಬರುತ್ತೋ ತುಂಬ ಜನ ರೈಸ್ ಮಾಡೋಕ್ಕಾಗಲಿ, ಹೆಲ್ಪ್ಲೈನ್ ನಂಬರ್ ಆಗಲಿ ಅಥವಾ ಅವ್ರದ್ದು ಪೋರ್ಟಲ್ ಆಗಲಿ ಅಥವಾ ಅವ್ರದ್ದು ಆಫೀಸಸ್ ಆಗಲಿ ಹುಡುಕ್ತಾ ಇರ್ತೀರ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ವಿಷಯನ ತಿಳಿಸ್ಕೊಟ್ರೆ ಪ್ರತಿಯೊಬ್ಬರಿಗೂ ಇದು ಒಳ್ಳೇದಾಗುತ್ತೆ. ಏನಕ್ಕೆ ಅಂದರೆ ತುಂಬ BDA ಇಶ್ಯೂಸ್ ಅಂದರೆ ಈಗ ನೀವು ಲ್ಯಾಂಡ್ ಅಕ್ವಿಸಿಷನ್ ಆಗಲಿ ಅಥವಾ BDA ಸೈಟ್ಸ್ಗಳಾಗಲಿ, BDA ಫ್ಲಾಟ್ಸ್ಗಳಾಗಲಿ, BDA ವಿಲ್ಲಾಗಳಾಗಲಿ ಅಥವಾ ಏನೇ ಪ್ರಾಧಿಕಾರ ಆಗಲಿ, BDA ರೋಡ್ಸ್ಗಳು ಏನೇ ಇಶ್ಯೂಸ್ಗಳಾಗಲಿ ತುಂಬ ಪ್ರಾಬ್ಲಮ್ಸ್ ಇರ್ತವೆ, ತುಂಬ ಲಿಟಿಗೇಷನ್ಸ್ ಇರ್ತವೆ, ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇರ್ತವೆ, ಕೋರ್ಟ್ ಇಶ್ಯೂಸ್ಗಳು ಇರ್ತವೆ, ನಾರ್ಮಲ್ ಅಮ್ಯುನಿಟೀಸ್ ಪ್ರಾಬ್ಲಮ್ಸ್ ಇರ್ತವೆ. ಆ ಥರ ಪ್ರತಿಯೊಂದು ಪ್ರಾಬ್ಲಮ್ನು ನೀವು ಫೇಸ್ ಮಾಡ್ತಿರ್ತೀರ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹೇಗೆ ನೀವು ಇಶ್ಯೂನ ರೈಸ್ ಮಾಡೋದು, ಇಶ್ಯೂ ರೈಸ್ ಮಾಡಿದ್ಮೇಲೆ ಎಷ್ಟು ದಿನ ತಗೊಳ್ತಾರೆ, ಆ ಇಶ್ಯೂ ರೈಸ್ ಆಗಿಲ್ಲ ಅಂದರೆ ನೀವು ಹೇಗೆ ಹೋಗಿ ಅದಕ್ಕೆ ರಿಕ್ವೆಸ್ಟ್ ಅಥವಾ ಹೋಗಿ ಮೀಟ್ ಆಗೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಆಗಲೇ ಹೇಳ್ದಂಗೆ BDAದಲ್ಲಿ 3 ವೇಸಲ್ಲಿ ಅವರು ಕಂಪ್ಲೇಂಟ್ನ ರೈಸ್ ಮಾಡ್ಕೊಳ್ತಾರೆ ವೀಕ್ಷಕರೇ. ಈಗ ಹೊಸದಾಗಿ ಒಂದು ಹೆಲ್ಪ್ಲೈನ್ ನಂಬರ್ನ ಲಾಂಚ್ ಮಾಡಿದ್ದಾರೆ ಈಗ ಜೂನಿಂದ. ಅದು ಹೆಲ್ಪ್ಲೈನ್ ಬಂದ್ಬಿಟ್ಟು, ಈ ಹೆಲ್ಪ್ಲೈನ್ ನಂಬರು ನಿಮಗೆ ವರ್ಕಿಂಗ್ ಅವರ್ಸಲ್ಲಿ ಕಾಲ್ ಮಾಡಿ ಏನೇ ರಿಲೇಟೆಡ್ ಇಶ್ಯೂಸ್ ಬಂದ್ರೂ 10 AM to 6 PM ವರೆಗೆ ಕಾಲ್ ಮಾಡಿ ರೈಸ್ ಮಾಡಿ ವೀಕ್ಷಕರೇ. ಅಲ್ಲಿ ನಿಮಗೆ ಅಕ್ನಾಲೆಜ್ ನಂಬರ್ ಥರ ಅಥವಾ ನಿಮ್ಮ ಟೋಕನ್ ಬೇಸ್ಡ್ ಅಂದರೆ ಅಕ್ನಾಲೆಜ್ ನಂಬರ್ ನಿಮಗೆ SMS ಅಥವಾ ಇಮೇಲ್ ನೋಟಿಫಿಕೇಶನ್ ಬರುತ್ತೆ. ಏನಕ್ಕೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಒಂದು ಅಕ್ನಾಲೆಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಮತ್ತು ಹಾಗೆ ಸಾವಿರಾರು ಇಶ್ಯೂಸ್ಗಳು ಇರ್ತಾವಲ್ಲ, ಹಾಗೆ ಟೋಕನ್ ಬೇಸ್ಡ್ ಅಂದರೆ ನಿಮ್ಮ ಇಶ್ಯೂ ಬೇಸ್ಡ್ ಅಂದರೆ ನೀವು ಇಶ್ಯೂ ಸೀಕ್ವೆನ್ಸ್ ವೈಸು ಅವರು ಇಶ್ಯೂನ ರಿಸಾಲ್ವ್ ಮಾಡ್ತಾ ಹೋಗ್ತಾರೆ ವೀಕ್ಷಕರು. ಏನಕ್ಕೆ ಅಂದರೆ ನೀವು ಇಶ್ಯೂ ರೈಸ್ ಆಗಬಾರ್ದು, ಒಂದು ಇಶ್ಯೂ ಆದಮೇಲೆ ನೆಕ್ಸ್ಟ್ ಇಶ್ಯೂ ಆ ಥರ ಹೋಗಬೇಕು. ಅವ್ರು ಏನು ಮಾಡ್ತಿದ್ರು, ಈಗ ಇಶ್ಯೂ ರಿಸಾಲ್ವ್ ಆಗಲ್ಲ ಅಂದರೆ ಅದನ್ನು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ಬೇರೆ ಇಶ್ಯೂಸು ಹಾಗೆಲ್ಲ ಮಾಡೋರು. ಈಗ ಏನು ಪೆಂಡಿಂಗ್ ಇರಲ್ಲ ವೀಕ್ಷಕರೇ. ಒನ್ಸ್ ನೀವು ಅದನ್ನು ಏನಾದ್ರು ಕಾಂಪ್ಲಿಕೇಟೆಡ್ ಇಶ್ಯೂಗಳಾಗಿದ್ದರೆ, ಏನಾದ್ರು ಲೀಗಲ್ ಇಶ್ಯೂಸು ಸೈಡ್ ಇಶ್ಯೂ ಆಗಿದ್ರೆ 30 ಡೇಸು ವೀಕ್ಷಕರೇ, 30 ಡೇಸ್ ಟೈಮ್ ಕೊಟ್ಟಿದ್ರೆ ಆ 30 ಡೇಸ್ ಒಳಗೆ ನಿಮಗೆ ಇಶ್ಯೂ ರಿಸಾಲ್ವ್ ಆಗುತ್ತೆ. ಮತ್ತು ಅಕ್ನಾಲೆಜ್ಮೆಂಟ್ ನಂಬರು ಅದೆಲ್ಲ ಏನಿದೆ ನಿಮ್ಮದು ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಕ್ಷಕರೇ. 30 ಡೇಸ್ ಒಳಗೆ ನಿಮಗೆ ಇಶ್ಯೂ ರಿಸಾಲ್ವ್ ಆಗಲಿಲ್ವಾ, ಆವಾಗ ನಿಮಗೆ ಎವ್ರಿ ಥರ್ಸ್ಡೇ ನಿಮಗೆ ಓಪನ್ ಹೌಸ್ ಮೀಟಿಂಗ್ ಅಂತ ಇರುತ್ತೆ ವೀಕ್ಷಕರೇ. ಆ ಓಪನ್ ಹೌಸ್ ಮೀಟಿಂಗಲ್ಲಿ ನಿಮಗೆ ಲ್ಯಾಂಡ್ ಅಕ್ವಿಸಿಷನ್ ಮ್ಯಾನೇಜರ್ ಆಗಲಿ ಅಥವಾ ನಿಮಗೆ ಪಬ್ಲಿಕ್ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಲಿ, ಅವರೆಲ್ಲ ಪ್ರತಿಯೊಬ್ಬರು BDA ಅಧಿಕಾರಿಗಳು ನಿಮಗೆ ಆ ಮೀಟಿಂಗಲ್ಲಿ, ಓಪನ್ ಮೀಟಿಂಗಲ್ಲಿ ಸೆಕೆಂಡ್ ಹಾಫ್ ಥರ್ಸ್ಡೇಲಿ ಸಿಗ್ತಾರೆ ವೀಕ್ಷಕರೇ. ಅಲ್ಲಿ ನೀವು ಏನೇನು ಇಶ್ಯೂಸ್ಗಳಿದ್ದಾವೆ, ಆನ್ ಸ್ಪಾಟ್ ಇಶ್ಯೂಸ್ಗಳು ರಿಸಾಲ್ವ್ ಆಗ್ತವೆ ತುಂಬವ, ಅಥವಾ ಅವರು ಕಮಿಟ್ಮೆಂಟ್ ಕೊಡ್ತಾರೆ ನಿಮಗೆ ಯಾವತ್ತು ಯಾವ ಡೇಟಿಗೆ ಇನ್ನೊಂದು ನಿಮ್ಮ ಇಶ್ಯೂಗಳು ಅಥವಾ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರು ನಿಮಗೆ ಅಗತ್ಯವಾದ ಇನ್ಫಾರ್ಮೇಷನ್ನು ಅವಲಂಬಿಸಿ ಅಂದರೆ ತಂದುಕೊಡಿ ಅಂತಲೂ ಹೇಳ್ತಾರೆ. ಎಲ್ಲ ನಿಮಗೆ ಆ ಓಪನ್ ಹೌಸ್ ಮೀಟಿಂಗಲ್ಲಿ ಎಲ್ಲ ಸಿಗುತ್ತೆ ವೀಕ್ಷಕರೇ. ಆ ಮೇನ್ ಸೆಂಟರ್ಸ್ಗಳೆಲ್ಲ ನಿಮಗೆ BDA ಆಫೀಸಸ್ಗಳು ಎಲ್ಲೆಲ್ಲಿ ಇರ್ತವೆ ಅಂತ ಗೊತ್ತು. ಅಲ್ಲಿ ನೀವು BDA ಓಪನ್ ಮೀಟಿಂಗ್ದು ಅದು ಮೇನ್ ಕಾಲ್ ಮಾಡ್ಕೊಂಡು ಇವರಿಗೆ ಎಲ್ಲೆಲ್ಲಿ ಓಪನ್ ಮೀಟಿಂಗ್ಸ್ ಆಗ್ತವೆ ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ನೀವು ಹೋಗ್ಬೋದು ವೀಕ್ಷಕರೇ. ಇನ್ನೂ ಬಂದ್ಬಿಟ್ಟು ವೆಬ್ ಪೋರ್ಟಲ್ ವೀಕ್ಷಕರೇ. ವೆಬ್ ಪೋರ್ಟಲ್ ನಿಮಗೆ IPGRS ಅಂತ ಒಂದು ವೆಬ್ ಪೋರ್ಟಲ್ ಆಲ್ರೆಡಿ ಇದೆ, IPGRS karnataka.government.in. ಅಲ್ಲಿ ನೀವು ಮೊಬೈಲ್ ನಂಬರ್ ಕೊಟ್ಬಿಟ್ಟು ನಿಮ್ಮ OTP ಜನರೇಟ್ ಆಗುತ್ತೆ, ಅಲ್ಲಿ ಲಾಗಿನ್ ಆಗಿ ವೀಕ್ಷಕರೇ. ಅಲ್ಲಿ ನೀವು ಆ ಗ್ರೇವಿಯನ್ಸ್ ಇದನ್ನ ರೈಸ್ ಮಾಡಬೇಕಾಗುತ್ತೆ, ಅಂದರೆ ಇಶ್ಯೂನ ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗುತ್ತದೆ. ಏನೇನು ಇಶ್ಯೂಸ್ ಇದೆ ನಿಮ್ಮದು, ಏನಾದ್ರು ಕೋರ್ಟ್ ಇಶ್ಯೂಸ್ ನಡೀತಿದೆ ನಿಮ್ಮದು BDA ಸೈಟ್, ಅಥವಾ ಲ್ಯಾಂಡ್ ಇಶ್ಯೂಸ್ ಏನಾದ್ರು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇದೆಯಾ, ಸೈಟ್ ಅಲಾಟ್ಮೆಂಟ್ ಇರೋ ಪ್ರಾಬ್ಲಮ್ ಆಗಿದೆಯಾ ಅಥವಾ ಅಮ್ಯುನಿಟೀಸ್ ಪ್ರಾಬ್ಲಮ್ ಆಗಿದೆಯಾ, ಏನೇನು BDA ರಿಲೇಟೆಡ್ ಬರುತ್ತೆ ಅಥವಾ ರೋಡ್ದಾಗಲಿ ಏನೇ ಬೆಂಗಳೂರಲ್ಲಿ BDA ರಿಲೇಟೆಡ್ ಇಶ್ಯೂಸ್ ಬರುತ್ತೆ, ಪ್ರತಿಯೊಬ್ಬರು ಸಿಟಿಜನ್ಸು ನಿಮಗೆ ಅದು ಆ ಇಶ್ಯೂ ಅನಿಸಿರೆ ವೀಕ್ಷಕರೇ ಅದನ್ನು ರೈಸ್ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬರು. ಹಾಗಾಗಿ ಈ ಪೋರ್ಟಲ್ ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲವ ಅವರು ಅಕ್ಯುರೇಟಾಗಿ ಎಲ್ಲ ಶೇರ್ ಮಾಡಿದ್ದಾರೆ. ಈಗ ಹೊಸದಾಗಿ ಒಬ್ಬ ಅಧಿಕಾರಿಗಳು ಅಸಿಸ್ಟೆಂಟ್ ಮ್ಯಾನೇಜರ್ ಜಾಯ್ನ್ ಆಗಿರೋದ್ರಿಂದ ಅವರು ಈಗೆಲ್ಲ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇದಾಗಲಿ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಕೊಂಡು ಇಶ್ಯೂಸ್ ರೈಸ್ ಮಾಡೋದಾಗಲಿ
ವೆಬ್ ಪೋರ್ಟಲ್ IPGRS ಹೋಗಿ ಅದನ್ನು ಇಶ್ಯೂನ ರೈಸ್ ಮಾಡೋದಾಗ್ಲಿ, ನಿಮ್ದು ಏನೇ ಇಶ್ಯೂಸ್ ಇದ್ರೂ ವೆಬ್ ಪೋರ್ಟಲ್ ಹೋಗಿ ನೀವೇ ಎಲ್ಲ ಡೀಟೇಲ್ ಟು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ರೆ ನಿಮಗೆ ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಟೋಕನ್ ಬೇಸ್ಡ್ ಸಿಸ್ಟಮ್ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರುತ್ತಲ್ಲ, ಆ ಥರ ಅವ್ರದ್ದು ಇಶ್ಯೂಗಳು ರಿಸಾಲ್ವ್ ಆಗ್ತಾ ಹೋಗುತ್ತೆ ವೀಕ್ಷಕ. 30 days ಒಳಗೆ ನಿಮಗೆ ಏನೇ ಅಪ್ಡೇಟ್ಸ್ ಇದ್ರೂ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೂ ನೀವು ಓಪನ್ ಹೌಸ್ ಮೀಟಿಂಗ್ ಹೋಗಿ ಅಲ್ಲಿ ನಿಮಗೆ ಎಲ್ಲರದು ರಿಸಾಲ್ವ್ ಆಗುತ್ತೆ, ಅಥವಾ ಏನು ಅಪ್ಡೇಟ್ಸು ಫರ್ದರ್ ಡೇಟ್ಸು ಪ್ರತಿಯೊಂದು ನಿಮಗೆ ಸಂಸ್ಕೃತವಾಗಿ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಮತ್ತೆ ಥರ್ಡ್ ಆಪ್ಷನ್ ಏನು ಅಂದರೆ ವಿಸಿಟಿಂಗ್ ಆಫೀಸ್. ನೀವು ಏನೇ ಇಶ್ಯೂ ರೈಸ್ ಮಾಡಬೇಕು ಅಂದ್ರೂ ಇವೆರಡು ನೀವು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನೀವು ಆಫೀಸಿಗೆ ಹೋಗ್ಬೋದು. ಯಾವತ್ತಾದ್ರು ನಿಮ್ದು ಏನಾದ್ರು ಇಶ್ಯೂಸ್ ಇದ್ದು ಇನ್ನೊಂದು ಇಶ್ಯೂ ರೈಸ್ ಮಾಡಬೇಕು ಅಂದಾಗ ಈ ಓಪನ್ ಹೌಸ್ ಮೀಟಿಂಗಲ್ಲಿ ಇದ್ದಾಗಲೇ ಅಲ್ಲೇ ಹೋಗು ಕೂಡ ಇಶ್ಯೂನ ರೈಸ್ ಮಾಡ್ಬೋದು. ಅವರು ಕೂಡ ಕಂಪ್ಲೇಂಟ್ ಥರ ಕ್ರಿಯೇಟ್ ಮಾಡಿ ನಿಮಗೆ ನಿಮ್ಮ ನಂಬರಿಗೆ ನೋಟಿಫಿಕೇಶನ್ ಬರುತ್ತೆ ವೀಕ್ಷಕರೇ. ಎಲ್ಲ ಇದೆರಡು ಇರೋದ್ರಿಂದ ನೀವು ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಈ ಹೆಲ್ಪ್ಲೈನ್ ನಂಬರು ಮತ್ತು ಈ IPGRSನ ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬರೂ ಏನೇ BDA ತುಂಬ ಇಶ್ಯೂಸ್ ಇರ್ತವೆ BDA ರಿಲೇಟೆಡ್, ಪ್ರತಿಯೊಂದು ನಿಮಗೆ ಅದು BDA ರಿಲೇಟೆಡ್ ಅಂತ ಗೊತ್ತಾದರೆ ನಾನು ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ್ಯಾವ BDA ರಿಲೇಟೆಡ್ ಇಶ್ಯೂಸ್ಗಳು ಅಂತ. ನಂದು ಡಿಸ್ಕ್ರಿಪ್ಷನ್ ಇದೆಲ್ಲ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ, ನಿಮಗೆ ಹೆಲ್ಪ್ ಆಗಲಿ. ಪ್ರತಿಯೊಬ್ಬರು ಏನೇ ಇಶ್ಯೂಸ್ನ ರೈಸ್ ಮಾಡಬೇಕಾದ್ರೂ ಇದನ್ನೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ರತಿಯೊಬ್ಬರೂ ಈಸಿಯಾಗಿ ರೈಸ್ ಮಾಡ್ಬೋದು. ಈಗ ಸಿಸ್ಟಮ್ನ ಪ್ರತಿಯೊಂದು ಕ್ವಿಕ್ಕಾಗಿ ಮಾಡೋಕ್ಕೆ ಎಲ್ಲ ಇಂಪ್ರೂವೈಸ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಈ ಥರ ಮಾಡಿದರೆ ಮಾತ್ರ BDA ಬಗ್ಗೆನೂ ಜನಗಳಿಗೆ ತುಂಬ ಒಂಥರ ವಿಶ್ವಾಸ ಬರುತ್ತೆ. ಮತ್ತು ಅವರು ಸಂಬಂಧಗಳನ್ನ ಬೆಳೆಸ್ಕೊಂಡು ತುಂಬ ವ್ಯವಹಾರಗಳಾಗಲಿ ತುಂಬ ಸೈಜ್ಗಳು ಆ ಥರ ಸೇಲ್ ಮಾಡ್ಬೋದು. ಈಗ ಜನಗಳ ಮಧ್ಯೆ ಮತ್ತು BDA ಮಧ್ಯೆ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅವ್ರು ಮಾಡೋ ಏನೇ ಇದ್ರೂ ಕೆಲಸಗಳನ್ನ ಜನಗಳು ಒಪ್ಪಲ್ಲ ವೀಕ್ಷಕರೇ. ಹಾಗಾಗಿ ಆ ಸಂಬಂಧಗಳನ್ನ ಇವರು ಬೆಸಿಗೆ ಮಾಡ್ಕೋಬೇಕು ಅಂದರೆ ಈ ಥರ ರೈಸ್ ಮಾಡಿ ಇಶ್ಯೂಸ್ದ ಆಗಲಿ, ಅವ್ರ ಕಂಪ್ಲೇಂಟ್ಸ್ಗಾಗಲಿ, ಅವ್ರ ಕನ್ಸರ್ನ್ಸ್ ಆಗಲಿ ಎಲ್ಲ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡಿದರೆ ಆವಾಗ ನೀವು BDA ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಜನಗಳನ್ನೂ BDAನ ನಂಬ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು BDA ರಿಲೇಟೆಡ್ ಏನೇನಿದೆ ಎಲ್ಲ ಇನ್ಫಾರ್ಮೇಷನ್ನು ನೀವು ತಿಳ್ಕೊಳ್ಳಿ ಮತ್ತು ಇದನ್ನು ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬರು ರೈಸ್ ಮಾಡಿ ಇಶ್ಯೂಸ್ನ ಏನೇ ಇದ್ರೂ ಕಮೆಂಟು ಮಾಡಿ ವೀಕ್ಷಕರೇ. ಐ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.